ಪೌರಾಯುಕ್ತಗೆ ಬೆದರಿಕೆ ಹಾಕಿದ್ದ ಕೈ ಮುಖಂಡ ರಾಜೀವ್ ಗೌಡಗೆ ಇಂದು ಜಾಮೀನು ಸಿಕ್ಕಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ಕೋರ್ಟ್ ಜಾಮೀನು ಅರ್ಜಿ ವಿಚಾರಣೆ ನಡೆಸಿ ತೀರ್ಪನ್ನು ಜನವರಿ 24ಕ್ಕೆ ಕಾಯ್ದಿರಿಸಿದೆ. ಅರ್ಜಿದಾರ ರಾಜೀವ್ ಗೌಡ ಪರ ಹಿರಿಯ ವಕೀಲ ವಿವೇಕ್ ರೆಡ್ಡಿ ವಾದ ಮಂಡಿಸಿದ್ರು. ಇನ್ನು ಅಮೃತ ಗೌಡ ಪರವಾಗಿ ಸರ್ಕಾರಿ ಅಭಿಯೋಜಕಿ ವಾದ ಮಂಡಿಸಿದ್ರು. ಹಾಗೂ ಶ್ರೀಮತಿ ಸುಮತಿ ಶಾಂತಾ ಮೇರೆ ಪರವಾಗಿ ಕೂಡ ಸರ್ಕಾರಿ ಅಭಿಯೋಜಕಿ ವಾದ ಮಂಡಿಸಿದ್ರು. ಈ ವಿಚಾರಣೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ಕೋರ್ಟ್ನಲ್ಲಿ ನಡೆಯಿತು. ಚಿಕ್ಕಬಳ್ಳಾಪುರದಲ್ಲಿ ಬ್ಯಾನರ್ ವಿಚಾರಕ್ಕೆ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡರಿಗೆ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಾಮಧೇಯ ವ್ಯಕ್ತಿಯಿಂದ ಪೌರಾಯುಕ್ತೆಗೆ ಪ್ರಾಣ ಬೆದರಿಕೆ ಇದೆ ಅಂತ ಎಚ್ಚರಿಕೆ ಪತ್ರ ಬರೆಯಲಾಗಿದೆ. ನಿಮ್ಮನ್ನ ಟಾರ್ಗೆಟ್ ಮಾಡಲಾಗಿದೆ, ನೀವು ಹುಷಾರಾಗಿರಿ ಅಂತ ಸ್ಥಳೀಯ ಶಂಕಿತ ವ್ಯಕ್ತಿಯ ಹೆಸರು ಉಲ್ಲೇಖಿಸಿ ಪ್ರಾಣಾಪಾಯ ಎದುರಾಗಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಫ್ರಮ್ ಅಡ್ರೆಸ್ ಮೆನ್ಷನ್ ಮಾಡದೆ ಟು ಅಡ್ರೆಸ್ ಮಾತ್ರ ಬರೆಯಲಾಗಿದೆ. ಇನ್ನು ಅನಾಮಧೇಯ ವ್ಯಕ್ತಿಯಿಂದ ಬಂದ ಪತ್ರ ನೋಡಿ ಪೌರಾಯುಕ್ತೆ ಅಮೃತ ಗೌಡ ಬೆಚ್ಚಿ ಬಿದ್ದಿದ್ದಾರೆ. ಬಳ್ಳಾರಿ ಬ್ಯಾನರ್ ಗಲಾಟೆ ಬಳಿಕ ಬೀದರ್ನಲ್ಲೂ ಬ್ಯಾನರ್ ಜಟಾಪಟಿ ಶುರುವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ಯಾನರ್ ಮೇಲೆಯೇ ಸಚಿವ ರಹೀಂ ಖಾನ್ ಬ್ಯಾನರ್ ಹಾಕಿದ್ದಕ್ಕಾಗಿ ದಲಿತ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಪರ ಸಂಘಟನೆಗಳು ಗಣರಾಜ್ಯೋತ್ಸವ ನಿಮಿತ್ತ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಬ್ಯಾನರ್ ಹಾಕಿದ್ರು. ಅದರ ಮೇಲೆಯೇ RK ಫೌಂಡೇಶನ್ನಿಂದ ಫುಟ್ಬಾಲ್ ಟೂರ್ನಮೆಂಟ್ ಬಗ್ಗೆ ಸಚಿವ ರಹೀಂ ಖಾನ್ ಭಾವಚಿತ್ರ ಹಾಕಲಾಗಿತ್ತು. ಇದನ್ನು ನೋಡಿದ ದಲಿತ ಮುಖಂಡರು ಬ್ಯಾನರ್ ಕಿತ್ತು ಬಿಸಾಡಿದ್ದಾರೆ. ಪದೇ ಪದೇ ಸಚಿವ ರಹೀಂ ಖಾನ್ ಈ ರೀತಿ ಮಾಡ್ತಾ ಇದ್ದಾರೆ, ಹೀಗಾಗಿ ಮುಂದಿನ ದಿನಗಳಲ್ಲಿ ಪರಿಣಾಮ ನೆಟ್ಟಿಗೆ ಇರಲ್ಲ ಅಂತ ದಲಿತ ಮುಖಂಡರು ಸಚಿವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಮೀನಿನ ವಿವಾದಕ್ಕೆ ಸಂಬಂಧಿಸಿದಂತೆ 2 ಕುಟುಂಬಗಳ ನಡುವೆ ಭೀಕರ ಮಾರಾಮಾರಿ ನಡೆದ ಘಟನೆ ಹಾಸನದ ಚಿಕ್ಕ ಬ್ಯಾಗತಬಳ್ಳಿ ಗ್ರಾಮದಲ್ಲಿ ನಡೆದಿದೆ. ಜಮೀನನ್ನ ಉಳುಮೆ ಮಾಡಲು ಒಂದು ಕುಟುಂಬ ಟ್ರ್ಯಾಕ್ಟರ್ ಸಮೇತ ಸ್ಥಳಕ್ಕೆ ಬಂದ ವೇಳೆ ಮತ್ತೊಂದು ಕುಟುಂಬದವರು ಈ ಜಮೀನು ನಮಗೆ ಸೇರಬೇಕು ಅಂತ ಹೇಳಿ ಮಾತಿನ ಚಕಮಕಿ ನಡೆಸಿದ್ದಾರೆ. ಮಾತಿನ ಚಕಮಕಿ ವಿಕೋಪಕ್ಕೆ ತಿರುಗಿದಾಗ ವೀರಭದ್ರ ಮತ್ತು ಮಣಿಕಂಠ ಎಂಬುವರ ಕುಟುಂಬಗಳ ನಡುವೆ ಕೈ ಮಿಲಾಯಿಸುವ ಮಟ್ಟಿಗೆ ಹೊಡೆದಾಟ ನಡೆದಿದೆ. ಘಟನೆ ಸಂಬಂಧ ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ 2 ಕುಟುಂಬಗಳ ವಿರುದ್ಧ ಪರಸ್ಪರ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ. ಆದರೆ ಮಂಗಳೂರಿನಲ್ಲಿ ಕೋರ್ಟ್ ಮೆಟ್ಲೇರಿರೋ ಈ ದಂಪತಿ ಕೊನೆ ಗಳಿಗೆಯಲ್ಲಿ ನೀನಿಲ್ಲದೆ ನಾನಿಲ್ಲ ಅಂತ ಮತ್ತೆ ಒಂದಾಗಿದ್ದಾರೆ. ರವಿ ಹಾಗೂ ವಿದ್ಯಾಶ್ರೀ ದಂಪತಿ ನಡುವೆ ಕೌಟುಂಬಿಕ ಕಲಹ ಶುರುವಾಗಿತ್ತು. ಕಳೆದ 2 ದಿನಗಳ ಹಿಂದೆ ಪತ್ನಿ ಕುತ್ತಿಗೆ ಹಿಸುಕಿ ಕೊಲೆಗೆ ರವಿ ಯತ್ನಿಸಿದ್ದ. ಬಳಿಕ ಜಗಳ ತಾರಕಕ್ಕೇರಿ ದಂಪತಿ ಸಂಪ್ಯ ಪೊಲೀಸ್ ಠಾಣೆ ಮೆಟ್ಲೇರಿದ್ರು. ಇಬ್ಬರ ನಡುವೆ ವಿಚ್ಛೇದನದ ಮಾತುಕತೆ ಕೂಡ ಆಗಿತ್ತು. ಪುತ್ತೂರು ಕೋರ್ಟ್ಗೆ ಬಂದಿದ್ದ ರವಿ ಜಡ್ಜ್ ಎದುರೇ ವಿಷ ಸೇವನೆ ಮಾಡಿದ್ದಾನೆ. ಕೀಟನಾಶಕ ಸೇವಿಸಿ ಆತ್ಮಹತ್ಯೆಗೆ ಯತ್ನದ ಬಳಿಕ ಗಂಡ ಹೆಂಡತಿ ಮತ್ತೆ ಒಂದಾಗಿದ್ದಾರೆ. ನಾನಿದ್ದೀನಿ, ಟೆನ್ಷನ್ ಆಗಬೇಡ್ರಿ ಅಂತ ಪತ್ನಿ ವಿದ್ಯಾ ಕೂಡ ಅದೇ ಆಂಬ್ಯುಲೆನ್ಸ್ನಲ್ಲಿ ಹೋಗಿದ್ದಾರೆ. ಸರ್ಕಾರದಲ್ಲೇ ಅಕ್ಕಿ ಇಲ್ಲ, ಹೋಗಿ ಸರ್ಕಾರದ ಬಳಿ ಕೇಳಿ ಅಂತ ಗ್ರಾಹಕರಿಗೆ ಹೇಳುತ್ತಾ ನ್ಯಾಯ ಬೆಲೆ ಅಂಗಡಿ ಮಾಲೀಕ ದರ್ಪ ತೋರಿದ್ದಾನೆ. ಮೈಸೂರಿನ ಮಂಚೇನಗೌಡನ ಕೊಪ್ಪಲು ಪ್ರದೇಶದಲ್ಲಿರೋ ಪ್ರತಿಮಾ ನ್ಯಾಯಬೆಲೆ ಅಂಗಡಿಯಲ್ಲಿ ಘಟನೆ ನಡೆದಿರೋದು. ಅಂಗಡಿ ಮಾಲೀಕ ಗ್ರಾಹಕರೊಂದಿಗೆ ದುರ್ವರ್ತನೆ ತೋರಿದ್ದಾನೆ ಅಂತ ಆರೋಪಿಸಲಾಗಿದೆ. ಪ್ರತಿ ತಿಂಗಳು ಅಕ್ಕಿ ವಿತರಣೆ ವಿಳಂಬವಾಗುತ್ತಿದ್ದು ಅಕ್ಕಿ ಕೇಳಲು ಬಂದ ಗ್ರಾಹಕರಿಗೆ ಸರ್ಕಾರದಲ್ಲೇ ಅಕ್ಕಿ ಇಲ್ಲ ಅಂತ ಅವರೇ ಹೊಡೆದಾಡ್ತಾ ಇದ್ದಾರೆ. ಈ ವೇಳೆ ಅಂಗಡಿ ಮಾಲೀಕನ ವರ್ತನೆಗೆ ಅಸಮಾಧಾನಗೊಂಡ ಮಹಿಳೆಯೊಬ್ಬರು ಮಾಲೀಕನನ್ನ ತರಾಟೆಗೆ ತೆಗೆದುಕೊಂಡಿದ್ದು ಈ ಸಂದರ್ಭದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿದೇಶಿ ಮಹಿಳೆಗೆ ವಿಮಾನ ನಿಲ್ದಾಣದ ಸಿಬ್ಬಂದಿಯೊಬ್ಬ ಲೈಂಗಿಕ ಕಿರುಕುಳ ನೀಡಿರುವ ಘಟನೆ ನಡೆದಿದೆ. ಇಮಿಗ್ರೇಷನ್ ತಪಾಸಣೆ ಮುಗಿಸಿ ಫ್ಲೈಟ್ ಹತ್ತಲು ಮಹಿಳೆ ಹೊರಟಿದ್ಲು. ಈ ವೇಳೆ ಏರ್ಪೋರ್ಟ್ ಸಿಬ್ಬಂದಿ
ಅಫಾನ್ ಅಹಮದ್ ಎಂಬಾತ ಅಡ್ಡ ಬಂದು ಮತ್ತೆ ಚೆಕ್ ಮಾಡಬೇಕು ಅಂತ ಪುರುಷರ ಶೌಚಾಲಯದ ಬಳಿ ಕರೆದುಕೊಂಡು ಹೋಗಿದ್ದ. ಖಾಸಗಿ ಅಂಗವನ್ನು ಸ್ಪರ್ಶಿಸಿ ಧನ್ಯವಾದ ಹೇಳಿ ತೆರಳಿದ್ದಾನೆ. ಪ್ರಕರಣದ ಕುರಿತು ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಮಹಿಳೆ ದೂರು ನೀಡಿದ್ದು, ಪ್ರಕರಣ ಸಂಬಂಧ ಆರೋಪಿ ಅಫಾನ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಆರ್ಎಸ್ಎಸ್ ಮುಖಂಡ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಮತ್ತೆ ಎಫ್ಐಆರ್ ದಾಖಲಾಗಿದೆ. ಪ್ರಚೋದನಾಕಾರಿ ಹಾಗೂ ಕೋಮು ದ್ವೇಷದ ಭಾಷಣ ಮಾಡಿದ ಆರೋಪದ ಅಡಿ ಪುತ್ತೂರು ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಜನವರಿ 12ರಂದು ಪುತ್ತೂರಿನ ಖಾಸಗಿ ಕಾಲೇಜೊಂದರಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಎದುರು ವಿವಾದಾತ್ಮಕ ಭಾಷಣ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಪುತ್ತೂರು ನಿವಾಸಿ ರಾಮಚಂದ್ರ ಕೆ ನೀಡಿದ ದೂರಿನ ಆಧಾರದ ಮೇಲೆ ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆ ಹಾಗೂ ಹಿಂಸೆಗೆ ಪ್ರಚೋದನೆ ನೀಡಿದ ಆರೋಪದ ಅಡಿ ಬಿಎನ್ಎಸ್ ಪ್ರಕರಣ ದಾಖಲು ಮಾಡಲಾಗಿದೆ. ಇಬ್ಬರು ಬಾಲಕರ ಮೇಲೆ ಅನಾಮಿಕ ವ್ಯಕ್ತಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದಲ್ಲಿ ನಡೆದಿದೆ. ಬಾಲಕರ ಮೈಕೈ ಮೇಲೆ ಬರೆ ಬರುವಂತೆ ಹಲ್ಲೆ ಮಾಡಲಾಗಿದ್ದು, ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಮತ್ತು ಮಕ್ಕಳ ಸಹಾಯವಾಣಿ ತಂಡ ಭೇಟಿ ನೀಡಿದೆ. ಹಲ್ಲೆಗೊಳಗಾದ ಮಕ್ಕಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಬುದ್ಧಿಮಾತು ಹೇಳಿದ್ದಕ್ಕೆ ವ್ಯಕ್ತಿಯೋರ್ವನನ್ನ ಕಲ್ಲಿನಿಂದ ಹೊಡೆದು ಕೊಲೆ ಮಾಡಿದ ಘಟನೆ ಹುಬ್ಬಳ್ಳಿ ನಗರದಲ್ಲಿ ನಡೆದಿದೆ. ನಗರದ ಗೌಶಿಯಾ ಟೌನ್ನಲ್ಲಿ ದುರ್ಘಟನೆ ಸಂಭವಿಸಿದೆ. ಅಹಮದ್ ರಜಾಕ್ ಶಾಪೂರ್ ಕೊಲೆ ವ್ಯಕ್ತಿ ಹೋಟೆಲ್ನಲ್ಲಿ ಅಡುಗೆ ಕೆಲಸ ಮಾಡುತ್ತಿದ್ದ. ನಿನ್ನೆ ರಾತ್ರಿ ಪತ್ನಿಯನ್ನು ಕರೆದುಕೊಂಡು ಹೋಗಲು ಮನೆಗೆ ಬಂದಿದ್ದ. ಸದ್ದಾಂ ಮನೆ ಹೊರಗಡೆ ನಿಂತು ಗಲಾಟೆ ಮಾಡ್ತಾ ಇದ್ದ. ಈ ವೇಳೆ ಗಲಾಟೆ ಶಮನಗೊಳಿಸಲು ಬುದ್ಧಿಮಾತು ಹೇಳಲು ಮುಂದಾದ ಅಹಮದ್ ರಜಾಕ್ ಮೇಲೆ ಸದ್ದಾಂ ಕಲ್ಲಿನಿಂದ ದಾಳಿ ನಡೆಸಿ ಕೊಲೆ ಮಾಡಿದ. ಘಟನೆ ಸಂಬಂಧ ಕಸಬಾ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು, ಆರೋಪಿ ಸದ್ದಾಂನಿಗಾಗಿ ಶೋಧ ಕಾರ್ಯ ಮುಂದುವರಿಸಲಾಗಿದೆ.